Jagdish Silva? Okay. 2 more. Enjoy Madi. Vichara. ಮೋರೆ ಪಂಕಜ ಅದಿಲ್ಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆ ರೀ ಸೇರಿಕೊಂಡನು ಕಾಣದಂತೆ ಭಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಜನಕಾಗೆ ಕನಸ ಕೋಟೆ ಕಟ್ಟಿದ ಮುಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ಪುನೀತನೂ ಒಬ್ಬ ಆ ಪುನೀತನೂ ಒಬ್ಬ ಆಡಿಸಿಯೇ ನೋಡು ಬೀಡಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯವಾಗದು. ರೋಟರಿ ಕ್ಲಬ್ಗಳು ಸುಮಾರು ಕ್ಷೇತ್ರಗಳಲ್ಲಿ ಸರ್ವಿಸ್ ಮಾಡ್ತಾ ಇರ್ತೀವಿ ಸರ್. ಈ ಥರದ ಕಾರ್ಯಕ್ರಮಗಳನ್ನು ಕೂಡ ಮಾಡೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಇದು ವೊಕೇಶನಲ್ ಎಕ್ಸಲೆನ್ಸ್ ಅಂತ ಇದು. ಯಾಕಂದರೆ ಅವರು ಒಂದು ಬ್ರ್ಯಾಂಡು ಪುನೀತ್ ರಾಜ್ಕುಮಾರ್ ಅವರು ಅಂಥ ಒಂದು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ನಾವು ಈ ಕಾರ್ಯಕ್ರಮದ ಮೂಲಕ ಅವರಿಗೊಂದು ನಮನವನ್ನು ಸಲ್ಲಿಸಲಿಕ್ಕೆ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರೋದು. ನಾವು ರೋಟರಿಯಿಂದ ನಮ್ಮ ಡಿಸ್ಟ್ರಿಕ್ಟ್ ಅಂತ ಒಂದಿದೆ 3191 ಅಂತ, ಆ ಡಿಸ್ಟ್ರಿಕ್ಟಿಂದ ಸುಮಾರು ಕ್ಲಬ್ಗಳು ಇವತ್ತು ಸೇರ್ಕೊಂಡಿದ್ದೀವಿ ಇಲ್ಲಿ. ಆ ಎಲ್ಲ ಕ್ಲಬ್ಗಳು ಸೇರಿ ನಮಗೆ ಪುನೀತ್ಗೆ ನಮನ ಮಾಡ್ತಾ ಇದ್ದೀವಿ. 4ನೇ ವರ್ಷದ ಪುಣ್ಯತಿಥಿ ನಾವು ಈಗ ಪ್ರತಿ ವರ್ಷ ಇದನ್ನು ಮಾಡ್ಕೊತ ಬಂದಿದ್ದೀವಿ. ಸೊ ರೋಟರಿ ಇಂತಹ ಕೆಲಸಕ್ಕೂ ಕೂಡ ಯಾವಾಗಲೂ ಕೈ ಹಾಕ್ತಾ ಇರುತ್ತೆ. ಯಾಕಂದರೆ ಅವರು ಅಂತಹ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಪ್ರೀತಿ ವಿಶ್ವಾಸವನ್ನು ತೋರಿಸೋದು ನಮ್ಮ ಕರ್ತವ್ಯ. ಬರೀ ಆ್ಯಕ್ಟಿಂಗಲ್ಲಿ ಒಂದೇ ಅಲ್ಲ, ಅವರಿಗೆ ಬಂದ ಹಣದಲ್ಲಿ ಕೂಡ ಅವರು ಬಹಳ ಕ್ಷೇತ್ರಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಎಕ್ಸಾಂಪಲ್ ಅವರು ಹಾಸ್ಟೆಲ್ಸಲ್ಲಿ ಬಡವರಿಗೆ
ಊಟ ಇವೆಲ್ಲ ಮಾಡ್ತಾ ಇದ್ದಾರೆ, ನಾನು ಭಾಳ ಕೇಳಿದ್ದೀನಿ. ಇದರಿಂದನೇ ಭಾಳ ನಮ್ಮ ಕರ್ನಾಟಕದವರು ಸಂಕಟ ಆಗೋದು. ಇಷ್ಟು ಒಳ್ಳೆ ಗಿಡ ಇಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇರೋನು ಕೃಷ್ಣ ಅಂದ್ಬಿಟ್ಟು ಗಿರಿನಗರದಿಂದ ಇದನ್ನು ಪ್ರಯೋಜನ ಮಾಡಿರೋದು ನಮ್ಮ ಸೆಂಟ್ರಲ್ ಸೌತ್ ಸೆಂಟರ್ ಅಂದ್ಬಿಟ್ಟು ಅದು ನಾಗೇಶ್ವರ ಅವರು ನಾವು ಅಪ್ರಿಷಿಯೇಟ್ ಮಾಡಬೇಕು. 4 ವರ್ಷದ ಪುಣ್ಯತಿಥಿ ಇವ್ರದ್ದು ಯಾವುದು ಪುನೀತ್ ರಾಜ್ಕುಮಾರ್ ಅವರು, ಅದು ಭಾಳ ನೆನೆಸ್ಕೊಳ್ಳೋವಂಥದ್ದು. ಭಾಳ ಚೆನ್ನಾಗಿ ಮಾಡಿದ್ದಾರೆ, ಆರ್ಗನೈಸೇಷನ್ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ನಾವು ಅವ್ರು ಇನ್ನೂ ಹೋಗಿದ್ದಾರೆ ಅಂದ್ಕೊಳ್ಳೋಕೆ ಮನಸ್ಸಲ್ಲಿಲ್ಲ, ಇನ್ನೂ ಬದುಕಿದ್ದಾರೆ ಅನಿಸುತ್ತೆ. ಅಂದರೆ ಅವರು ಜಲ್ದಿ ಹೋಗಿದ್ದು ಭಾಳ ಬೇಜಾರಾಗ್ತಿದೆ. ಹೋಗಿದ್ರು ಬದುಕಿದ್ದಾರೆ ಇನ್ನೂ ಸ್ಟಿಲ್ ಟುಡೇ ಅಂತ ನಮ್ಗೆ ಆಗ್ತದೆ. ಅದಕ್ಕೆಲ್ಲ ನಾಗೇಶ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ವೆರಿ ಗುಡ್, ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ನಮ್ಮದು ಗಿರಿನಗರ ರೋಡ್ ರಾಜ್ಕುಮಾರ್ ಅವರು ಕರ್ನಾಟಕದ ಹೃದಯ ಕಮಲದ ಒಂದು ಜ್ಯೋತಿ. ಅವರು ವ್ಯಕ್ತಿ ಶಕ್ತಿ ಮತ್ತು ಇವರು ಬಂದ್ಬಿಟ್ಟು ಅವ್ರ ಲೈಫೇ ಒಂದು ಮೆಸೇಜ್. ಅಂದರೆ ಚಿಕ್ಕ ವಯಸ್ಸಿಂದ ಒಂದು ಕಲಾರಂಗದಲ್ಲಿದ್ದು, ಒಂದು ಮೂವಿ ಕ್ಷೇತ್ರದಲ್ಲಿದ್ದು, ಮತ್ತು ಅವರ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಥವಾ ಸರ್ವಿಸ್ ಮಾಡುವಂಥ ಒಂದು ಮೋಟಿವೇಶನ್ ಮಾಡುವಂಥ ಒಂದು ಶಕ್ತಿ ಅದು. ಅವರು 4ನೇ ಸ್ಮರಣೆ ಅಂತ ನಾನು ಹೇಳೋಕ್ಕಾಗಲ್ಲ, 4ನೇ ವರ್ಷದ ಒಂದು ಸ್ಮರಣಾರ್ಥ ಅಂತ ಹೇಳೋಕ್ಕಾಗಲ್ಲ. ಅವರು ಇನ್ನೂ ಬದುಕಿದ್ದಾರೆ, ನಮ್ಮ ಜೊತೆಯಲ್ಲಿ ಇರ್ತಾರೆ, ಕನ್ನಡದಲ್ಲಿ ಉಸಿರಾಗಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಇದ್ದಾರೆ ಯಾವಾಗಲೂ. ಅದಕ್ಕೆ ನಾವು ಇವಾಗಲೂ ಪುನೀತ ಅಂತ ಹೇಳ್ತೀವಿ, ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತೀವಿ. ಸೊ ರೋಟ್ರಿ ವತಿಯಿಂದ ಇವತ್ತು ಆಯೋಜನೆ ಮಾಡಿರುವಂಥ ಈ ಗಾಯನ ಕಾರ್ಯಕ್ರಮಗಳು, ಕರೋಕೆ ಮತ್ತು ಭಾಳ ಸೊಗಸಾಗಿ ನೋಡಿ ಬಂದಿದೆ. ಮತ್ತು ಅವರು ನಾಟಕಾರ್ಥವಾಗಿ ಅವರ ಚೈಲ್ಡ್ಹುಡ್ಡಿಂದ ಹಿಡಿದು ಮತ್ತು ಮೂವಿ ಹೀರೋ ಆಗೋವರೆಗೂ ಯಾವ್ಯಾವ ಸಾಂಗ್ಸ್ ಇದೆ ಎಲ್ಲ ಸಾಂಗ್ಸು ಒಂದು ನೆನಪಿನ ಒಂದು ಸುರುಳಿ ಅಂತ ಬಂದಿದೆ. ಈಗ ಭಾಳ ಚೆನ್ನಾಗಿರುವಂಥ ಒಂದು ಕಾರ್ಯಕ್ರಮ ಇವತ್ತು ರೋಟ್ರಿ ಅರೇಂಜ್ ಮಾಡಿದೆ. ರಾಜ್ಕುಮಾರ್ಗೆ ಎಂಟರ್ಟೈನ್ಮೆಂಟ್ ಅಂದರೆ ತುಂಬ ಇಷ್ಟ. ಸೊ ಇವತ್ತು ಕೂಡ ನಾವು ಅವರ ಚಿತ್ರಗಳಲ್ಲಿರೋ ಹಾಡುಗಳನ್ನೇ ಸುಮಾರು 98% ತೊಗೊಂಡಿದ್ವಿ. ಏನೋ 1-2% ಬೇರೆ ಮಾಡಿದ್ವಿ. ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಕೂಡ ನೆಕ್ಸ್ಟ್ 2-3 ಡೇಸಲ್ಲಿ ಇದೆ ಅಂತ ಕೆಲವು ಹಾಡುಗಳನ್ನ ತೊಗೊಂಡಿದ್ವಿ. ಅದರ್ವೈಸ್ ನಾವು ಪುನೀತ್ ರಾಜ್ಕುಮಾರ್ ಅವರ ಏನು ಚಿತ್ರಗಳಿದ್ದಾವೆ ಎಲ್ಲ ಹಾಡುಗಳನ್ನ ತೊಗೊಂಡು ಇವತ್ತು ಅವರಿಗೆ ನಮನವನ್ನು ಸಲ್ಲಿಸಿದ್ದೀವಿ. ನಮ್ಮ ರೋಟರಿ ಕ್ಲಬ್ನಿಂದ ಮಾಡಿದಂತಹ ಈ ನಮನ ಅವರಿಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ನಮ್ಮ ಅನಿಸಿಕೆ. ದೇಶದಲ್ಲಿ ಕನ್ನಡಿಗರು ಕೂಡ ನೋಡಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅವರೆಲ್ಲ ಯಾರ್ಯಾರು ಇದನ್ನು ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಸೊ ಅವರಿಗೆ ಮುಟ್ಟಬೇಕು ಅಂತ ನಾವು ಪ್ರಯತ್ನ ಮಾಡಿ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಡಾಕ್ಟರ್ ವಿದ್ಯಾಸಾಗರ್ ಅಂತ ಅವರಿದ್ದಾರೆ, ಡಾಕ್ಟರ್ ಅಶೋಕ್ ಓರಾ ಅಂತ ಇದ್ದಾರೆ. ಸೊ ಇವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ನಮ್ಮ ರೋಟ್ರಿನಲ್ಲಿರೋ ಕೂಡ ಪ್ರತಿಯೊಬ್ಬರು ನೋಡಿ ಇವರು ಒಂದು ಹೈ ಗ್ರೌಂಡ್ಸ್ ಅಂತ ಅಧ್ಯಕ್ಷರು. ಸೊ ಇವರು ಸಹಾಯ ಮಾಡಿದ್ದಾರೆ. ಇವರು ಬ್ರಿಗೇಡ್ನವರು. ಸೊ ನಮ್ಮ ರೋಟ್ರಿ ಸೌತ್ ಅಧ್ಯಕ್ಷರು, ಇವರು ನಮ್ಮ ರೋಟ್ರಿ ಗಿರಿನಗರದ ಅಧ್ಯಕ್ಷರು, ಅವರು ಗಿರಿನಗರದ ಸೆಕ್ರೆಟರಿ ಅವರು. ನಾನು ಕೂಡ ಈ ಇವೆಂಟ್ ಚೇರ್ ಆಗಿ, ಈಗ ಇವೆಂಟ್ ಮಾಡೋದಕ್ಕೆ ಒಬ್ಬರು ಚೇರ್ಮನ್ ಅಂತ ಇರ್ತಾರೆ, ಆ ಚೇರ್ಮನ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ಸೊ ಎಲ್ಲರನ್ನೂ ಒಂದುಗೂಡ್ಸೋಕ್ಕೆ ಒಂದು ಪ್ರಯತ್ನ ಮಾಡಿ ನಾವು ಎಷ್ಟು ಸಾಧ್ಯ ಇದೆಯೋ ನಮ್ಮ ರೋಟ್ರಿ ಕ್ಲಬ್ಗಳಿಂದ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ನಮನವನ್ನು ಸಲ್ಲಿಸಿ